ಈ ಮೂವಿ ಶುರುವಾಗೋದು ಸೈಂಟ್ ಹ್ಯೂಬರ್ಟ್ ಅನ್ನೋ ಒಂದು ಐಲ್ಯಾಂಡ್ ನಲ್ಲಿ. ಈ ಜಾಗದಲ್ಲಿ ಒಂದು ದೊಡ್ಡ ಲ್ಯಾಬ್ ಅನ್ನ ಕ್ರಿಯೇಟ್ ಮಾಡಿ ಡೈನೋಸಾರ್ಸ್ ಗಳ ಡಿಎನ್ಎ ಹಾಗೆ ಮಾಮೂಲಿ ಪ್ರಾಣಿಗಳ ಡಿಎನ್ಎ ಯೂಸ್ ಮಾಡ್ತಾ ತುಂಬಾ ಭಯಂಕರವಾಗಿರುವಂತಹ ಕ್ರಿಯೇಚರ್ಸ್ ಗಳನ್ನ ತಯಾರು ಮಾಡ್ತಿರ್ತಾರೆ. ಇದೇ ಜಾಗದಲ್ಲಿರುವಂತ ಒಬ್ಬ ಸೈಂಟಿಸ್ಟ್ ಚಾಕ್ಲೇಟ್ ಅನ್ನ ತಿಂತ ಕವರ್ ಅನ್ನ ಇಲ್ಲೇ ಬಿಸಾಕ್ಬಿಡ್ತಾನೆ. ಆದ್ರೆ ಅವನು ಒಳಗಡೆ ಹೋಗ್ತಿದ್ದಂಗೆನೆ ಕವರ್ ಹೋಗಿ ಡೋರ್ ನ ಒಳಗಡೆ ಸಿಗಾಕೊಂಡು ಜಾಮ್ ಆಗೋಗುತ್ತೆ. ಅಷ್ಟೇ ಅಲ್ಲದೆ ಇದರಿಂದ ಇಡೀ ಲ್ಯಾಬ್ ನ ಸೆಕ್ಯೂರಿಟಿ ಸಿಸ್ಟಮ್ ಎಲ್ಲ ಹಾಳಾಗಿ ಡೈನೋಸಾರ್ಸ್ ಗಳನ್ನ ಕೂಡಾಕಿರುವಂತ ಡೋರ್ ಗಳು ಕೂಡ ಓಪನ್ ಆಗೋಗ್ತವೆ. ಇದರಿಂದ ಎಲ್ಲಾ ಸೈಂಟಿಸ್ಟ್ ಗಳು ಇಲ್ಲಿಂದ ಹೆದರ್ಕೊಂಡು ಓಡೋಗ್ತಿರ್ಬೇಕಾದ್ರೆ ಕವರ್ ನ ಎಸ್ತಿದ್ನಲ್ಲ ಆ ಸೈಂಟಿಸ್ಟ್ ಒಂದು ರೂಮ್ ನ ಒಳಗಡೆ ಸಿಗಾಕೋಬಿಟ್ಟಿರ್ತಾನೆ. ಆದ್ರೆ ಇಲ್ಲಿದ್ದಂತ ಲೇಡಿ ಡೋರ್ ಅನ್ನು ಓಪನ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅವನ ಹಿಂದೆ ಡಿರೆಕ್ಸ್ ಅನ್ನು ತುಂಬಾ ಭಯಂಕರವಾದ ಹಾಗೆ ತುಂಬಾನೇ ವಿಶಾಲವಾಗಿರುವಂತ ಒಂದು ಡೈನೋಸಾರ್ ಇರುತ್ತೆ. ಇದರಿಂದ ಆ ಡೈನೋಸಾರ್ ಬಂದು ಇವನನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಡೈನೋಸಾರ್ಸ್ ಗಳನ್ನ ಮತ್ತೆ ಭೂಮಿ ಮೇಲೆ ಕ್ರಿಯೇಟ್ ಮಾಡಿ 32 ವರ್ಷಗಳು ಕಳೆದೋಗಿದಾವೆ. ಆದ್ರೆ ಬದಲಾಗ್ತಿರುವಂತ ವಾತಾವರಣದಿಂದ ಹಾಗೆ ರೋಗಗಳಿಂದ ತುಂಬಾ ಡೈನೋಸಾರ್ಸ್ ಗಳು ಸತ್ತು ಈಗ ಭೂಮಿಲಿ ಉಳಿದಿರೋದು ಕೆಲವು ಡೈನೋಸಾರ್ಸ್ ಗಳು ಅಂತ. ನಂತರ ಸೀನ್ ಪ್ರೆಸೆಂಟ್ ಆಗಿ ಬಂದಾಗ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರುವಂತ ಮಾರ್ಟಿನ್ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ಟ್ರಾಫಿಕ್ ಆಗಿರೋದು ಏನಕ್ಕೆ ಅಂತಂದ್ರೆ ಒಂದು ಡೈನೋಸಾರ್ ಬಂದು ರೋಡ್ ನಲ್ಲಿ ಮಲ್ಕೋಬಿಟ್ಟಿರುತ್ತೆ. ಇದಾದ್ಮೇಲೆ ಇವನು ಕಾರಿನ ಒಳಗಡೆ ಬಂದು ನೋಡಿದ್ರೆ ಝೋರಾ ಅನ್ನೋ ಒಬ್ಳು ಲೇಡಿ ಬಂದು ಕುಂತಿರ್ತಾಳೆ. ಆಕ್ಚುಲಿ ಇವನೇ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ ಕರ್ಸ್ಕೊಂಡಿರೋದು. ಹೇಳಬೇಕು ಅಂತಂದ್ರೆ ಇವಳೊಬ್ಳು ಎಕ್ಸ್ ಮಿಲಿಟರಿ ಆಫೀಸರ್. ತುಂಬಾ ಯುದ್ಧಗಳನ್ನ ಮಾಡಿ ಹಾಗೆ ಫೈಟ್ ಗಳನ್ನ ಮಾಡಿ ಇವಳಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಕ್ಕೆ ಇವನು ಹೇಳ್ತಾ ಹೋಗ್ತಾನೆ, ನಾವು ಹೃದಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆ ಇರಲಿ ಅದನ್ನ ವಾಸಿ ಮಾಡೋದಕ್ಕೆ ಮೆಡಿಸಿನ್ಸ್ ಗಳನ್ನ ಕಂಡುಹಿಡಿತಿದ್ವಿ. ಆದ್ರೆ ಅದನ್ನ ಕಂಡುಹಿಡಿಯೋದಕ್ಕೆ ಡೈನೋಸಾರ್ಸ್ ಗಳ ಡಿಎನ್ಎ ಬೇಕು ಅಂತ. ಆದ್ರೆ ಝೋರಾಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಹೋಗ್ತಿರ್ಬೇಕಾದ್ರೆ ಆಗ ಇವನು ಹೇಳ್ತಾನೆ, ಈ ಕೆಲಸದಲ್ಲಿ ನೀನ್ ನನಗೆ ಸಹಾಯ ಮಾಡಿದ್ರೆ ನೀನ್ ಕೇಳದಷ್ಟು ದುಡ್ಡನ್ನು ಕೊಡ್ತೀನಿ ಅಂತ. ಇಲ್ಲಿ ಝೋರಾ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ದುಡ್ಡನ್ನ ಇವನು ಕೊಡೋದಕ್ಕೆ ರೆಡಿ ಆಗಿರೋದ್ರಿಂದ ಇವಳು ಕೂಡ ಒಪ್ಕೊಬಿಡ್ತಾಳೆ.